ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಫುಡಿ ಮಾಂಕ್. ಇವತ್ತಿನ ಮಾಂಕ್ ವ್ಲಾಗ್ಸ್ 200 ರೂಪೀಸ್ ಫುಟ್ಟೂರಲ್ಲಿ ನಾವು ಚಾಮರಾಜಪೇಟೆ ಕಡೆ ಹೊರಟಿದ್ದೀವಿ. ಅಲ್ಲಿ ಒಂದು 5 ಈಟರೀಸಲ್ಲಿ 200 ರೂಪಾಯಿ ಒಳಗಡೆ ಏನೇನು ತಿನ್ನೋಣ ಅಂತ ನೋಡೋಣ. ಅದಕ್ಕೂ ಮುಂಚೆ ರೆಗ್ಯುಲರ್ ಆಗಿ ನಮ್ಮ 200 ರೂಪೀಸ್ ವಿಡ್ರಾ ಮಾಡ್ಕೊಳ್ಳೋಣ ಬನ್ನಿ. ಸೊ 200 ರೂಪೀಸ್ ವಿಡ್ರಾ ಮಾಡಾಗಿದೆ. ಈ 200 ರೂಪೀಸಲ್ಲಿ ಚಾಮರಾಜಪೇಟೆಯಲ್ಲಿ ಏನೇನು ತಿಂತೀವಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಹೋಗೋಣ. ಇವತ್ತಿನ ಫಸ್ಟ್ ಪಿಟ್ ಸ್ಟಾಪ್ ಆಗಿ ನಾವು ಎಲ್ಲಿಗೆ ಬಂದಿದ್ದೀವಿ ನೋಡ್ರೆ, ಫಸ್ಟ್ ಮೇನ್ ರೋಡ್ 3rd ಕ್ರಾಸಲ್ಲಿ ಲೊಕೇಟ್ ಆಗಿರ್ತಕ್ಕಂಥ ಗಣೇಶ್ ರಿಫ್ರೆಶ್ಮೆಂಟ್ಸು. ಇವರು ಸರಿಸುಮಾರು 36 ವರ್ಷಗಳಿಂದ ನಡೆಸ್ಕೊಂಡು ಬರ್ತಿದ್ದಾರೆ. ಇಲ್ಲಿ ಸಿಗುವಂಥ ವಿವಿಧ ರೀತಿಯಾದ ತಿಂಡಿ ತಿನಿಸುಗಳು ಸಿಕ್ಕಾಬಡೆ ಫೇಮಸ್ ಇದೆ. ಅದರಲ್ಲಿ ನಾವಿವತ್ತು ಯಾವ ಟ್ರೈ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಹೋಗೋಣ. ಶ್ರೀ ಗಣೇಶ್ ರಿಫ್ರೆಶ್ಮೆಂಟ್ 1989ರಲ್ಲಿ ಶುರುವಾಗಿರ್ತಕ್ಕಂಥ ಈ ಈಟರಿ ಒಳಗಡೆ ನೀವು ಎಂಟರ್ ಆಗ್ತಿದ್ದೇನೆ, ಖಂಡಿತವಾಗ್ಲೂ ಒಂದೊಳ್ಳೆ ನಾಸ್ಟಲ್ಜಿಕ್ ಫೀಲ್ ಕೊಟ್ಟೆ. ಈ ಜಾಗದ ಬಗ್ಗೆ ಮತ್ತಷ್ಟು ಮಾಹಿತಿ ಮಾಲೀಕರ ಹತ್ರ ತಿಳ್ಕೊಳ್ಳೋಣ ಬನ್ನಿ. ನಮಸ್ತೆ. ಯಾವಾಗ ಶುರು ಮಾಡಿದ್ರಿ? ನಮ್ಮದು 89ಇಂದ ಮಾಡ್ತಾಯಿದ್ವಿ. ಖಾಲಿ ದೋಸೆ ಫೇಮಸ್. ಈವ್ನಿಂಗ್ ರವೆ ವಡೆ ಇರುತ್ತೆ, ಆಮೇಲೆ ಬಿಸಿಬೇಳೆ ಬಾತು ಬೆಳಿಗ್ಗೆ ಹೊತ್ತು, ಇಡ್ಲಿ ವಡೆ, ಪೂರಿ ಚೆನ್ನಾಗಿ. ನಮಗೆ ಇವತ್ತು ಒಂದು ಪ್ಲೇಟ್ ಖಾಲಿ ದೋಸೆ ಕೊಡಿ. ಅದರದ್ದು ರೇಟ್ ಎಷ್ಟು? 50 ರೂಪಾಯಿ. ನಾವು ಇಲ್ಲಿ 50 ರೂಪಾಯಿ ಕೊಟ್ಟು ಒಂದು ಪ್ಲೇಟ್ ಖಾಲಿ ದೋಸೆನ ಆರ್ಡರ್ ಮಾಡಿದ್ವಿ. ಇವರು ತಯಾರು ಮಾಡುವಂಥ ಖಾಲಿ ದೋಸೆಗೆ ಇವರು ಯಾವುದೇ ರೀತಿಯಾದ ಎಣ್ಣೆ, ತುಪ್ಪ, ಬೆಣ್ಣೆನ ಬಳಕೆ ಮಾಡೋದೇ ಇಲ್ಲ. ಇವೆಲ್ಲ ಬಳಕೆ ಮಾಡದೇ ಇದ್ರು ಇವ್ರು ತಯಾರು ಮಾಡುವಂಥ ಖಾಲಿ ದೋಸೆ ಸಿಕ್ಕಾಪಟ್ಟೆ ಸಾಫ್ಟ್ ಅಂಡ್ ಸ್ಪಾಂಜಿ ಆಗಿರುತ್ತೆ. ನೀರ್ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ತಾರೆ. ನೀವೇನಾದ್ರೂ 20 ರೂಪಾಯಿ ಎಕ್ಸ್ಟ್ರಾ ಕೊಟ್ರೆ ಬೆಣ್ಣೆ ಹಾಗೂ ಪಲ್ಯನ ಖಾಲಿ ದೋಸೆ ಜೊತೆಗೆ ಕೊಡ್ತಾರೆ. ಹೋಟೆಲ್ ಟೈಮಿಂಗ್ಸ್ ವಿಚಾರಕ್ಕೆ ಬಂದ್ರೆ ಬೆಳಗ್ಗೆ 8 ಗಂಟೆಯಿಂದ 12 ಗಂಟೆ ಹಾಗೂ ಸಂಜೆ 4ರಿಂದ 8 ಗಂಟೆ ಓಪನ್ ಇರುತ್ತೆ. ಸೊ ಒಂದು ಪ್ಲೇಟ್ ಖಾಲಿ ದೋಸೆ ತಗೊಂಡಿದ್ವಿ, 2 ದೋಸೆ ಅದ್ರ ಜೊತೆಗೆ ಕಾಯಿ ಚಟ್ನಿ ಕೊಟ್ಟಿದ್ದಾರೆ. ಸೊ ಟೇಸ್ಟ್ ಹೇಗಿದೆ ನೋಡೋಣ. ಖಾಲಿ ದೋಸೆನ ಟೆಕ್ಸ್ಚರ್ ವಿಚಾರಕ್ಕೆ ಬಂದ್ರೆ ಅಂತೂ ಸಾಫ್ಟ್ ಅಂಡ್ ಸ್ಪಾಂಜಿ ಆಗಿತ್ತು. ಕೊಟ್ಟಿರ್ತಕ್ಕಂಥ ಕಾಯಿ ಚಟ್ನಿ ಜೊತೆ ಅದ್ಕೊಂಡು ತಿಂತಾ ಇದ್ರೆ ಅಂತೂ ಚಟ್ನಿಯಿಂದ ಒಂಚೂರು ಖಾರ ಹಾಗೂ ಶುಂಠಿ ಫ್ಲೇವರ್ ಹೆಚ್ಚಿಗೆ ಸಿಕ್ತಿತ್ತು. ಬಾಯಲ್ಲಿ ಹಾಕೊಂಡಿದ ತಕ್ಷಣ ಕರಿಗೆ ಹೋಯ್ತು. ಖಂಡಿತವಾಗ್ಲೂ ಮಸ್ಟ್ರೇ ಅಂತಾನೆ ಹೇಳ್ತೀನಿ. ಸಾಫ್ಟ್ ಅಂಡ್ ಸ್ಪಾಂಜಿ ಆಗಿರ್ತಕ್ಕಂಥ ಖಾಲಿ ದೋಸೆ ತೋರಿಸ್ಕೊಟ್ಟೆ. ಮೊದಲಿಗೆ ಒಂದು ಒಳ್ಳೆ ಹೆಡ್ ಸ್ಟಾರ್ಟ್ ಅಂತಾನೆ ಹೇಳಬೇಕು. ಇಲ್ಲಿ ನಮಗೆ ಖರ್ಚಾಗಿದ್ದು 50 ರೂಪಾಯಿ. ನೆಕ್ಸ್ಟ್ ನಾವು ನಮಗೆ ಎಲ್ಲರಿಗೂ ಫೇವ್ರೇಟ್ ಆಗಿರ್ತಕ್ಕಂಥ ಒಂದು ಸ್ಪಾಟ್ಗೆ ಹೋಗ್ತಾ ಇದೀವಿ. ಅದು ಯಾವುದು ಏನು ತೋರಿಸ್ಕೊಡ್ತೀನಿ ಬನ್ನಿ ಹೋಗೋಣ. ಇವತ್ತಿನ 2ನೇ ಪಿಟ್ ಸ್ಟಾಪ್ ಆಗಿ ವರ್ಲ್ಡ್ ಫೇಮಸ್ ಜಾಗಕ್ಕೆ ಬಂದಿದ್ದೀವಿ. ಯಾವುದು ಅಂತ ನೋಡಿದ್ರೆ ರಂಗಾರಾವ್ ರೋಡಲ್ಲಿ ಲೊಕೇಟ್ ಆಗಿರ್ತಕ್ಕಂಥ ಬ್ರಾಹ್ಮಿನ್ಸ್ ಕಾಫಿ ಬಾರು. ಇಲ್ಲಿ ಸಿಗುವಂಥ ಇಡ್ಲಿ, ಖಾರ ಬಾತು ಎಲ್ಲನೂ ಫೇಮಸ್ ಇದೆ. ಇವತ್ತು ನಾವು ಯಾವ ಟ್ರೈ ಮಾಡ್ತೀನಿ ತೋರಿಸ್ಕೊಡ್ತೀನಿ ಬನ್ನಿ ಹೋಗೋಣ. ಬ್ರಾಹ್ಮಿನ್ಸ್ ಕಾಫಿ ಬಾರ್ 1965ರಲ್ಲಿ ಶುರು ಮಾಡಿ ಇವತ್ತಿಗೆ ಸರಿಸುಮಾರು 60 ವರ್ಷ ಕಳೆದರೂ ಜನರ ಫೇವರೇಟ್ ಆಗಿ ಈ ಜಾಗ ಮೂಡ್ ಬಂದಿದೆ. ಇವ್ರ ಹತ್ರ ಸಿಗೋದೇ 4 ರೀತಿಯಾದ ತಿಂಡಿ ತಿನಿಸುಗಳು. ಸೊ ಒಂದು ಪ್ಲೇಟ್ ಇಡ್ಲಿ ತಗೊಂಡಿದ್ವಿ, ಇದರ ಬೆಲೆ ನೋಡಿದ್ರೆ 42 ರೂಪಾಯಿ. ಸೊ ಬನ್ನಿ ಇಸ್ಕೊಳ್ಳೋಣ. ಜನವರಿ 27, 1965ರಲ್ಲಿ KV ನಾಗೇಶ್ರಾವ್ ಹಾಗೂ KN ಸರಸ್ವತಿ ಅನ್ನೋರು ಈ ಜಾಗನ ಶಂಕರ್ಪುರಂ ಅಲ್ಲಿ ಶುರು ಮಾಡ್ತಾರೆ. ಶುರು ಮಾಡಿದಾಗ ಯಾವ ಮೆನು ಇಟ್ಟಿದ್ರೋ ಅದೇ ಮೆನುನ ಇವತ್ತಿಗೂ ಇದೆ. ಯಾವುದೇ ರೀತಿಯಾದ ಹೊಸ ತಿಂಡಿ ತಿನಿಸುಗಳನ್ನ ಇವ್ರು ಆಡ್ ಮಾಡೇ ಇಲ್ಲ. ಈಗ ಈ ಜಾಗನ ರಾಧಾಕೃಷ್ಣ ಅಡಿಗ ಅವರು ನಡ್ಸ್ಕೊಂಡು ಹೋಗ್ತಾ ಇದಾರೆ. ಇಲ್ಲಿ ನಾವು ತಗೊಂಡಿದ್ದು 1 ಪ್ಲೇಟ್ ಇಡ್ಲಿನ ನೀರ್ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾರೆ. ಈ ಜಾಗಕ್ಕೆ ಸೆಲೆಬ್ರಿಟೀಸ್ ಇಂದ ಹಿಡಿದು ಕ್ರಿಕೆಟ್ ಪ್ಲೇಯರ್ಸ್, ಪೊಲಿಟಿಷಿಯನ್ಸ್ ಹಾಗೂ ಬೆಂಗಳೂರಿಗೆ ಬರುವಂತ ಫಾರಿನರ್ಸ್ ಕೂಡ ಈ ಜಾಗಕ್ಕೆ ಮಿಸ್ ಇಲ್ಲದೆ ವಿಸಿಟ್ ಮಾಡೇ ಮಾಡ್ತಾರೆ. ಇನ್ನ ಇಲ್ಲಿನ ಇಡ್ಲಿ ಟೇಸ್ಟ್ ವಿಚಾರಕ್ಕೆ ಬಂದ್ರೆ ಅಂತೂ ಇಡ್ಲಿ ತರಿಯಾಗಿ ಸಾಫ್ಟ್ ಆಗಿರುತ್ತೆ. ಚಟ್ನಿ ಜೊತೆ ನಂಚ್ಕೊಂಡು ತಿನ್ಬೇಕಾದ್ರೆ ಅಂತೂ ಚಟ್ನಿಯಿಂದ ಸ್ವಲ್ಪ ಹುಳಿ, ಸ್ವಲ್ಪ ಖಾರ ಮಿಕ್ಸ್ ಆಗಿ ತುಂಬಾನೇ ಚೆನ್ನಾಗಿರುತ್ತೆ. ನಿಜವಾಗ್ಲೂ ಸ್ವರ್ಗ ಅಂತ ಹೇಳಿದ್ರೆ ತಪ್ಪಂತ ಆಗೋದಿಲ್ಲ. ನೋಡಿದ್ರಲ್ಲ, ಸೂಪರ್ ಸಾಫ್ಟ್ ಆಗಿರ್ತಕ್ಕಂಥ ಇಡ್ಲಿ ತೋರಿಸ್ಕೊಟ್ಟೆ. ಇಲ್ಲಿ ನಮಗೆ ಖರ್ಚಾಗಿದ್ದು 42 ರೂಪಾಯಿ. ಟೋಟಲ್ ಆಗಿ ಬೆಳಗಿಂದ ಇವಾಗ ತನಕ ನಮ್ಗೆ ಖರ್ಚಾಗಿರೋದು 92 ರೂಪಾಯಿ. 3ನೇ ಪಿಟ್ ಸ್ಟಾಪ್ ಆಗಿ ಒಂದು ಸಿಹಿ ಪದಾರ್ಥ ತಿನ್ನೋಣ ಅಂತ ಒಂದು ಕಡೆ ಹೋಗ್ತಾ ಇದ್ದೀನಿ. ಅಲ್ಲಿ ಯಾವುದು ಏನು ತೋರಿಸ್ಕೊಡ್ತೀನಿ ಬನ್ನಿ ಹೋಗೋಣ. ಇವತ್ತಿನ 3ನೇ ಪಿಟ್ ಸ್ಟಾಪ್ ಆಗಿ ಒಂದು ಸಿಹಿ ಪದಾರ್ಥ ತಿನ್ನೋಣ ಅಂತ ನಾವು ಎಲ್ಲಿಗೆ ಬಂದಿದ್ದೀವಿ ನೋಡಿದ್ರೆ, ಅಪ್ಪುರಾವ್ ರೋಡು 6th ಮೇನಲ್ಲಿ ಲೊಕೇಟ್ ಆಗಿರ್ತಕ್ಕಂಥ ತಾಜಾ ಹೋಳಿಗೆ. ಈ ಜಾಗದಲ್ಲಿ ವಿವಿಧ ರೀತಿಯಾದ ಹೋಳಿಗೆಗಳು ಸಿಗುತ್ತೆ. ನಾವಿವತ್ತು ಯಾವ ಹೋಳಿಗೆ ತಿಂತೀನಿ ತೋರಿಸ್ಕೊಡ್ತೀನಿ ಬನ್ನಿ ಹೋಗೋಣ. ತಾಜಾ ಹೋಳಿಗೆ ಕಳೆದ 9 ವರ್ಷಗಳಿಂದ ಇಲ್ಲಿ ಹಲವಾರು ರೀತಿಯಾದ ಹೋಳಿಗೆಗಳನ್ನ ತಯಾರು ಮಾಡ್ಕೊಂಡ್ ಬರ್ತಿದ್ದಾರೆ. ಲೋಕಲೈಟ್ಸ್ಗೆ ಇವ್ರು ತಯಾರು ಮಾಡುವಂತ ಬೇಳೆ ಹೋಳಿಗೆ ಹಾಗೂ ಕಾಯಿ ಹೋಳಿಗೆ ತುಂಬಾನೇ ಫೇವರೇಟ್ ಅಂತೆ. ಸರ್ ನಮಸ್ತೆ, ಒಂದು ಡೇಟ್ಸ್ ಹೋಳಿಗೆ ಕೊಡಿ. ಸೊ ಒಂದು ಡೇಟ್ಸ್ ಹೋಳಿಗೆ ಬೆಲೆ ನೋಡಿದ್ರೆ 25 ರೂಪಾಯಿ ಚಾರ್ಜ್ ಮಾಡ್ತಾರೆ. ಬನ್ನಿ ಟೇಸ್ಟ್ ಮಾಡಿ. ನಾವು ಇವರ ಮೆನುಲಿ ವಿಭಿನ್ನವಾಗಿರ್ತಕ್ಕಂಥ ಹೋಳಿಗೆ ತಿನ್ನೋಣ ಅಂತ ಇವರ ಡೇಟ್ಸ್ ಹೋಳಿಗೆನ ತಗೊಂಡ್ವಿ. ಬೆಳಗ್ಗೆ 9:30 ಶುರು ಮಾಡಿದ್ರೆ ರಾತ್ರಿ 9 ಗಂಟೆ ತನಕ ಕಂಟಿನ್ಯೂಸ್ ಆಗಿ ಇಲ್ಲಿ ಹೋಳಿಗೆನ ಪ್ರಿಪೇರ್ ಮಾಡ್ತಾನೆ ಇರ್ತಾರೆ. ಒಂದು ದಿನಕ್ಕೆ ಸರಿಸುಮಾರು 1 ರಿಂದ 2 ಸಾವಿರ ಹೋಳಿಗೆನ ತಯಾರು ಮಾಡ್ತಾರಂತೆ. ನೀವೇನಾದ್ರೂ ಗೆಟ್ ಟುಗೆದರ್ಸ್ಗೆ, ಫಂಕ್ಷನ್ಸ್ಗೆ ಹಾಗೂ ಮದ್ವೆಗಳಿಗೆ ವಿಭಿನ್ನವಾಗಿರ್ತಕ್ಕಂಥ ಹೋಳಿಗೆಗಳನ್ನ ತಯಾರು ಮಾಡಿ ಸರ್ವ್ ಮಾಡ್ಬೇಕು ಅನ್ಕೊಂಡ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಇವರು ಆರ್ಡರ್ಸ್ ನ ತಗೊಳ್ತಾರೆ.
ಸೊ ಒಂದು ಡೇಟ್ಸ್ ಹೋಳಿಗೆ ತೊಗೊಂಡಿದ್ದೀವಿ, ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ. ಮೇಲ್ಗಡೆ ತುಪ್ಪ ಹಾಕ್ಕೊಟ್ಟಿದ್ದಾರೆ. ಇದಕ್ಕೆ 25 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಟೇಸ್ಟ್ ಹೇಗಿದೆ ನೋಡೋಣ ಬನ್ನಿ. ಇನ್ನು ಹೋಳಿಗೆ ಟೇಸ್ಟ್ ವಿಚಾರಕ್ಕೆ ಬಂದ್ರೆ ಅಂತೂ ಖರ್ಜೂರದ ಹೂರ್ಣ ಹೋಳಿಗೆ ಪೂರ್ತಿ ಸ್ಪ್ರೆಡ್ ಆಗಿರುತ್ತೆ. ತಿಂತ ನಿಮ್ಗೆ ಪ್ರತಿಯೊಂದು ಬೈಟಲ್ಲೂ ಖರ್ಜೂರದ ಫ್ಲೇವರು ಸಿಗ್ತಾ ಹೋಗುತ್ತೆ. ನೋಡಿದ್ರಲ್ಲ, ಒಂದು ಚೆನ್ನಾಗಿರುವಂಥ ಡೇಟ್ಸ್ ಹೋಳಿಗೆ ತೋರಿಸ್ಕೊಟ್ಟೆ. ಇಲ್ಲಿ ನಮಗೆ 25 ರೂಪಾಯಿ ಖರ್ಚಾಗಿದೆ. ಟೋಟಲ್ ಆಗಿ 3 ಪಿಟ್ ಸ್ಟಾಪ್ ಸೇರಿ ಇವಾಗ ತನಕ ನಮ್ಗೆ ಖರ್ಚಾಗಿರೋದು 117 ರೂಪಾಯಿ. ಇನ್ನು ನಮ್ಮ ಹತ್ರ 83 ರೂಪಾಯಿ ಉಳ್ಕೊಂಡಿದೆ. ನೆಕ್ಸ್ಟು ಯಾವ ಪಿಟ್ ಸ್ಟಾಪ್ ಹೋಗ್ತೀನಿ ಅಲ್ಲೇನು ತಿಂತೀನಿ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಸೊ ಇವತ್ತಿನ 4ನೇ ಪಿಟ್ ಸ್ಟಾಪ್ ಆಗಿ ನಾವೆಲ್ಲಿಗೆ ಬಂದಿದ್ದೀವಿ ನೋಡ್ರೆ, ಉಮಾ ಥಿಯೇಟರ್ ಆಪೋಸಿಟಲ್ಲಿ ಇರ್ತಕ್ಕಂಥ ಒಂದು ಹಿಡನ್ ಜೆಮ್ ಅಂತಲೇ ಹೇಳ್ಬೋದು. ಇಲ್ಲಿ 50 ವರ್ಷಗಳಿಂದ ನಡ್ಸ್ಕೊಂಡು ಬರ್ತಿದ್ದಾರೆ. ಇಲ್ಲಿ ಸಿಗುವಂಥ ಬಜ್ಜಿ ಬೋಂಡ ಅಂತೂ ಜನರ ಫೇವ್ರೇಟ್ ಅಂದರೆ ತಪ್ಪಂತ ಓದಿಲ್ಲ. ಸೊ ಯಾವ ಜಾಗ ಏನು ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಕಳೆದ 50 ವರ್ಷಗಳಿಂದ ಚಾಮರಾಜಪೇಟ್ ಲೋಕಲೈಟ್ಸ್ ಮಧ್ಯೆ ಈ ಜಾಗ ಸಿಕ್ಕಾಪಡೆ ಫೇಮಸ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಸಂಜೆ ಹೊತ್ತಲ್ಲಿ ಇವ್ರು ಮಾಡುವಂತ ಬಜ್ಜಿಗಳು ಜನರ ಫೇವರೇಟ್ ಆಗಿ ಮೂಡ್ ಬಂದಿದೆ. ಇವ್ರ ಹತ್ರ ಹಲವಾರು ರೀತಿಯಾದ ಬಜ್ಜಿಗಳು ಸಿಗುತ್ತೆ. 1 ಪ್ಲೇಟ್ಗೆ 10 ರೂಪಾಯಿ ಚಾರ್ಜ್ ಮಾಡ್ತಾರೆ ಹಾಗೂ 1 ಪ್ಲೇಟ್ ಅಲ್ಲಿ 3 ಬಜ್ಜಿ ಬರುತ್ತೆ. ಇಲ್ಲಿ ಬಿಸಿಯಾಗಿರ್ತಕ್ಕಂಥ ಬಜ್ಜಿ ಬಿಟ್ಟು ಬೇರೆನೇನ್ ಸಿಗತ್ತೆ ನೋಡ್ರೆ, ಹಲವಾರು ರೀತಿಯಾದ ಉಪ್ಪಿನಕಾಯಿಗಳು ಸಿಗತ್ತೆ. ನೀವು ಅದನ್ನ ತಗೊಂಡೋಗಿ ಮನೇಲಿ ಸವಿಬಹುದು. ಅದ್ರ ನಂತರ ಕಾಫಿ ಜೊತೆಗೆ ಕುಟುಂಬ ಅಂತ ತಿನ್ನಕ್ಕೆ ಸ್ನಾಕ್ಸ್ ಕೂಡ ಸಿಗುತ್ತೆ. ಹೆಸರು ರಾಘವೇಂದ್ರ, ಗುರುರಾಜ ಕಾರಾಸ್ಟಾಲ್ ಅವರು ಓನರು. ಸುಮಾರು 50 ವರ್ಷದ ಮೇಲಾಗಿದೆ ಈ ಅಂಗಡಿ. ಅವಾಗಿಂದ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ತುಂಬ ಹಳೆಯ ಅಂಗಡಿ. ಸುಮಾರು ಜನಕ್ಕೆ ಈ ಅಂಗಡಿ ಪರಿಚಯ ಆಗಿದೆ. ಎಲ್ಲೆಲ್ಲಿಂದನೂ ಹುಡ್ಕೊಂಡು ಬರ್ತಾರೆ. ಟೇಸ್ಟ್ ಹಂಗೆ ಮೇಂಟೈನ್ ಮಾಡ್ತಾ ಇದ್ದೀವಿ. ಬಜ್ಜಿ ಟೈಮ್ಸು 4:15 7:30, 8 ಗಂಟೆಗೆ ಲಾಸ್ಟು. ಭಾನುವಾರ 4:15 6:30, 7 ಗಂಟೆಗೆ ಭಾನುವಾರ. ಥ್ಯಾಂಕ್ ಯು ಸರ್. ಸೊ ಒಂದು ಮಿಕ್ಸ್ ಬಜ್ಜಿ ತೊಗೊಂಡಿದ್ದೀವಿ 20 ರೂಪಾಯಿಗೆ. ಎಲ್ಲ ರೀತಿಯಾದ ಬಜ್ಜಿಗಳಿದೆ. ಇದರಲ್ಲಿ ನಾವು ಒಂದು 2-3 ಟ್ರೈ ಮಾಡ್ಬಿಟ್ಟು ಹೇಗಿದೆ ನೋಡೋಣ ಬನ್ನಿ. ಟ್ರೈ ಮಾಡಿರ್ತಕ್ಕಂಥ ಬಜ್ಜಿಲಿ ಎಲ್ಲಾನು ಚೆನ್ನಾಗಿದೆ. ಆದ್ರೆ ನಮ್ಗೆ ತುಂಬಾ ಹಿಡಿಸಿದ್ದು ಇವರ ಮಿರ್ಚಿ ಬಜ್ಜಿ ಅಂತ ಹೇಳ್ಬೇಕು. ಒಳಗಡೆ ಹಾಕಿರ್ತಕ್ಕಂಥ ಮಸಾಲಾ ಸ್ಟಫಿಂಗ್ ಇಂದಾನೆ ಇದು ತುಂಬಾನೇ ಚೆನ್ನಾಗಿ ಅನ್ಸುತ್ತೆ ತಿನ್ನೋದಕ್ಕೆ. ನೋಡಿದ್ರಲ್ಲ, ಬಿಸಿಯಾಗಿರ್ತಕ್ಕಂಥ ಬಜ್ಜಿ ಬೋಂಡ ತೋರಿಸ್ಕೊಟ್ಟೆ. ಅದರಲ್ಲೂ ನನಗೆ ಮಿರ್ಚಿ ಬಜ್ಜಿ ಅಂತೂ ತುಂಬಾ ಫೇವ್ರೇಟ್ ಆಯಿತು. ಇಲ್ಲಿ ನಮಗೆ ಖರ್ಚಾಗಿದ್ದು 20 ರೂಪಾಯಿ. ಸೊ ಟೋಟಲ್ ಆಗಿ ಇವಾಗ ತನಕ 137 ರೂಪಾಯಿ ಖರ್ಚಾಗಿದೆ. ಲಾಸ್ಟ್ ಆ್ಯಂಡ್ ಫೈನಲ್ ಪಿಟ್ ಸ್ಟಾಪಾಗಿ ಹೋಗೋಕ್ಕೆ ಮುಂಚೆ ಒಂದು ಕಾಫಿ ಕುಡಿಬೋದಲ್ಲ, ಯಾಕಂದರೆ ಬಜ್ಜಿ ತಿನ್ವಿ, ಒಂದು ಕಾಫಿ ಕುಡಿದ್ಬಿಟ್ಟು ಆಮೇಲೆ ಫೈನಲ್ ಪಿಟ್ ಸ್ಟಾಪ್ ಹೋಗೋಣ. ಎಲ್ಲಿ ಕಾಫಿ ಕುಡಿದೀನಿ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಬಜೆಟ್ ಅಲ್ಲಿ ಒಂದು ಒಳ್ಳೆ ಕಾಫಿ ಕುಡಿಯೋಣ ಅಂತ ನಾವು ಹೋಗಿರ್ತಕ್ಕಂಥ ಜಾಗನೇ 2 ಅರ್ಧ ಕಾಫಿ. ಇಲ್ಲಿ ನಾವು 10 ರೂಪಾಯಿ ಕೊಟ್ಟು ಒಂದು ಅರ್ಧ ಗ್ಲಾಸ್ ಕಾಫಿನ ತಗೊಂಡ್ವಿ. ಕುಡಿಯೋಕ್ಕಂತೂ ಟೇಸ್ಟ್ ತುಂಬಾನೇ ಚೆನ್ನಾಗಿ ರಿಫ್ರೆಶಿಂಗ್ ಆಗಿತ್ತು. ಅರ್ಧ ಕಾಫಿಲಿ ಒಂದು ಚೆನ್ನಾಗಿರೋಂಥ ಕಾಫಿ ಕೊಡಿದ್ವಿ. ಅಲ್ಲಿ ನಮಗೆ 10 ರೂಪಾಯಿ ಖರ್ಚಾಯಿತು. ಇವಾಗ ತನಕ ಟೋಟಲ್ ಆಗಿ 147 ರೂಪೀಸ್ ಖರ್ಚಾಗಿದೆ. ಈಗ ನಾವು ಲಾಸ್ಟ್ ಆ್ಯಂಡ್ ಫೈನಲ್ ಪಿಟ್ ಸ್ಟಾಪ್ ಆಗಿ ಒಂದೊಳ್ಳೆ ಮಸಾಲ ಪುರಿ ತಿನ್ನೋಣ ಅಂತ ಬಂದಿದ್ವಿ. ಮಸಾಲ ಪುರಿ ಅಂದಿದ ತಕ್ಷಣ ಚಾಮರಾಜಪೇಟೆಯಲ್ಲಿ ಯಾವುದನ್ನು ನೀವು ಆಲ್ರೆಡಿ ಗೆಸ್ ಮಾಡಿರ್ತೀರಾ, ಬನ್ನಿ ತೋರಿಸ್ಕೊಡ್ತೀನಿ. ಅರಳಿಮರ ಪಾನಿಪುರಿ 1953ರಲ್ಲಿ ಹುಚ್ಚಪ್ಪನವರು ಈ ಜಾಗನ ಶುರು ಮಾಡ್ತಾರೆ. ಈಗ ಅವರ ಮಗ ಕುಮಾರನವರು ಈ ಜಾಗನ ನಡ್ಸ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ಹಲವಾರು ರೀತಿಯಾದ ಚಾಟ್ ಸಿಗುತ್ತೆ. ನಾವು ಇಲ್ಲಿ ಹೋಗಿ ಆರ್ಡರ್ ಮಾಡಿದ್ದು 1 ಪ್ಲೇಟ್ ಮಸಾಲಾ ಪುರಿನ. ಸಂಜೆ 4:15ರಿಂದ ರಾತ್ರಿ 10 ಗಂಟೆ ತನಕ ಸಿಗುವಂತ ಈ ಚಾಟ್ಸ್ ನ ಸವಿಯಕ್ಕೆ ಲೋಕಲೈಟ್ಸ್ ಮಾತ್ರ ಅಲ್ಲ, ಬೆಂಗಳೂರಿನ ಎಲ್ಲಾ ಏರಿಯಾದಿಂದನೂ ಹುಡ್ಕೊಂಡು ಬರ್ತಾರೆ. ಇಲ್ಲಿನ ಮಸಾಲಾ ಪುರಿ, ಸೇವ್ ಪುರಿ ಹಾಗೂ ದಹಿ ಪುರಿ ನನ್ನ ಆಲ್ ಟೈಮ್ ಫೇವರೇಟ್. ಎಲ್ಲಾ ಚಾಟ್ಸ್ ಇವ್ರದೇ ಆದಂತ ಇನ್ ಹೌಸ್ ಪುರಿಯಿಂದ ತಯಾರು ಮಾಡ್ಕೊಡ್ತಾರೆ. 1 ಪ್ಲೇಟ್ ಮಸಾಲಾ ಪುರಿ ತಗೊಂಡಿದ್ವಿ. ಇದರ ಬೆಲೆ ನೋಡಿದ್ರೆ 50 ರೂಪಾಯಿ ಚಾರ್ಜ್ ಮಾಡಿದ್ದಾರೆ. ಸೊ ಹೇಗಿದೆ ನೋಡೋಣ ಬನ್ನಿ. ಟೇಸ್ಟ್ ವಿಚಾರಕ್ಕೆ ಬಂದ್ರೆ ಹಾಕಿರ್ತಕ್ಕಂಥ ಮಸಾಲ ಇಂದ ಸ್ವಲ್ಪ ಹುಳಿ, ಸ್ವಲ್ಪ ಖಾರ ಸಿಗ್ತಾ ಹೋಗುತ್ತೆ ಹಾಗೂ ಕ್ರಂಚಿ ಪುರಿ ಅಲ್ಲಲ್ಲೂ ಸಿಗ್ತಾ ಇರುತ್ತೆ. ತಿನ್ನಕ್ಕಂತೂ ಬಹಳನೇ ಅದ್ಭುತವಾಗಿರುತ್ತೆ. ನೋಡಿದ್ರಲ್ಲ, ಅರಳಿ ಮರ ಪಾನಿಪುರಿಲಿ ಒಂದು ಸಖತ್ತಾಗಿರುವಂಥ ಮಸಾಲ ಪುರಿ ತೋರಿಸ್ಕೊಟ್ಟೆ. ಇಲ್ಲಿ ನಮಗೆ 50 ರೂಪಾಯಿ ಖರ್ಚಾಯಿತು. ಟೋಟಲ್ ಆಗಿ ಇವತ್ತು 6 ಜಾಗಗಳು ತೋರಿಸ್ಕೊಟ್ಟಿದ್ದೀನಿ. 6 ಜಾಗಕ್ಕೆ 197 ರೂಪಾಯಿ ಖರ್ಚಾಗಿ ನನ್ನ ಹತ್ರ 3 ರೂಪಾಯಿ ಉಳ್ಕೊಂಡಿದೆ. ಇದೇ ಥರ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಇದೇ ಥರ ಮತ್ತೊಂದು ವೀಡಿಯೋಲಿ ಸಿಗೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್.